ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವ ಸೃಷ್ಟಿಗೆ ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನಿನ್ನೆ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಪ್ರಿಯರೇ, ಪ್ರಾರಂಭದ ಘಟ್ಟದಲ್ಲಿ ನಾವು ನೋಡುವುದಾದರೆ, ಅಂದರೆ ಕರ್ತನನ್ನು ನಾವು ಅರಿತುಕೊಂಡಂಥ ಹೊಸದರಲ್ಲಿ ನಮ್ಮ ಜೀವಿತದಲ್ಲಿ ಆದಂಥ ಅದ್ಭುತಗಳನ್ನು ಕಂಡು ನಾವು ನೆನೆಸ್ತೇವೆ, ಅಪ್ಪ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನೀನೇ ನನ್ನ ಸರ್ವಸ್ವ, ನಿನ್ನನ್ನು ಬಿಟ್ಟು ನಾನು ಏನನ್ನೂ ಮಾಡುವುದಕ್ಕಾಗುವುದಿಲ್ಲ. ಹೀಗೆ ದಿನದಿಂದ ದಿನಕ್ಕೆ ವಿಶ್ವಾಸ ಬೆಳೀತದೆ, ಅದ್ಭುತಗಳ ಮೇಲೆ ಅದ್ಭುತಗಳು ನಡೀತದೆ. ಬರುತ್ತಾ ಕರ್ತನ ಮೇಲೆ ದಾಹ ಕಡಿಮೆ ಆಗ್ತದೆ, ಸಭೆಗೆ ಹೋಗುವಂಥ ದಾಹ ಕಳೆದುಕೊಳ್ಳುತ್ತೇವೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ತರಹಾವೇರಿ ಬೋಧಕರು ಉಪನ್ಯಾಸ ನೀಡುವಂತಹ ಆ ಉಪನ್ಯಾಸಗಳು ನಮ್ಮನ್ನು ಸೆಳೀತದೆ. ಅದು ಸೆಳೆದಾಗ ಹೃದಯ ಬಹಳ ಮೋಸಕರಂತೆ, ಆ ರೋಗ ಬಹಳ ಘೋರ. ಅದಕ್ಕೆ ಒಬ್ಬ ಸೇವಕರು ಹೇಳ್ತಾರೆ, ಹೃದಯ ಬಹಳ ಮೋಸಕರ. ಯಾಕೆ ಮೋಸಕರ ಅಂದರೆ, ಹೃದಯ ಹೇಳ್ತದೆ ಕರ್ತನು ಅದ್ಭುತಗಳು ಮಾಡಿದ್ದಾರೆ, ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದೇವೆ, ಸಭೆಗೆ ಯಾಕೆ ಹೋಗಬೇಕು,
ಅಂಗೈಯಲ್ಲೇ ಯೂಟ್ಯೂಬ್ಗಳಲ್ಲಿ ತರಹವೇರಿ ಉಪನ್ಯಾಸಗಳನ್ನು ಕೇಳಿಕೊಂಡು ಮನೆಯಲ್ಲಿದ್ದು ಬಿಡಬಹುದಲ್ಲ ಎಂಬುದಾಗಿ ಈ ಹೃದಯ ಅನ್ನುವಂತಹ ಆ ವ್ಯಾಧಿ ಕ್ರಿಯೆ ಮಾಡುತ್ತದೆ. ಅದು ಕ್ರಿಯೆ ಮಾಡಿದಾಗ ಮನಸ್ಸು ಹೇಳ್ತದೆ, ಹೌದಲ್ವಾ, ಮನೆಯಲ್ಲೇ ಮೊಣಕಾಲಾಕಿ ನಾವು ಯೂಟ್ಯೂಬಲ್ಲಿ ವಾಕ್ಯ ಕೇಳಿಕೊಂಡ್ರೆ ಸಾಕಲ್ಲ, ಆರಾಧನೆ ಆಯ್ತಲ್ಲ, ನಾನೇ ಚಂದ ಆಡ್ತೇನೆ, ಮನೆಯಲ್ಲೇ ಹಾಡಾಡ್ಕೊಂಡ್ರೆ ಸಾಕಲ್ವಾ? ಇಂತಹ ಅನೇಕ ಯೋಚನೆಗಳ ನಡುವೆ ಸಭೆಯನ್ನು ಮರೆತು ಬಿಡುತ್ತವೆ. ಇನ್ನೊಂದು ಕಡೆ ಆ ಸಭೆಗಳಲ್ಲಿ ಸಭಾಪಾಲಕರು ಮಕ್ಕಳ ಮೇಲೆ ಒಂದು ಗಮನವನ್ನು ಹರಿಸುವುದಿಲ್ಲ. ಅದು ಆ ಮಕ್ಕಳನ್ನು ಸಭೆಯಿಂದ ದೂರ ಮಾಡುತ್ತದೆ. ಆದರೆ ಮತ್ತಾಯ 5ನೇ ಅಧ್ಯಾಯ 3ರಲ್ಲಿ ಹೇಳ್ತದೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ಪ್ರಿಯರೇ, ಈ ವಾಕ್ಯ ಪರಲೋಕದ ಕುರಿತು ನಮಗೆ ಬಹಳ ನಿಚ್ಚಳವಾಗಿ ತಿಳಿಸಿಕೊಡ್ತಾ ಇದೆ. ಪರಲೋಕ ಅಂದರೆ ಯಾರು ಆತ್ಮದಲ್ಲಿ ಬಡವರಾಗಿರ್ತಾರೋ ಅವರು ಧನ್ಯರು. ಅಂದರೆ ಈ ಆತ್ಮ ಅನ್ನುವಂಥದ್ದನ್ನು ನೀನು ಕಾಯ್ದುಕೊಳ್ಳಬೇಕು. ತರಹವೇರಿ ಉಪನ್ಯಾಸಗಳನ್ನು ಕೇಳಿ ನಾನು ಆತ್ಮದ ಬಡತನವನ್ನು ಹೊಲಸು ಮಾಡಿಕೊಂಡಿದ್ದೇನೆ. ಈ ಲೋಕದ ಐಶ್ವರ್ಯದಲ್ಲಿ ತೇಲಾಟ ಮಾಡ್ತಾ ಇದ್ದೇನೆ, ಓಡಾಟ ಮಾಡ್ತಾ ಇದ್ದೇನೆ. ಈ ಲೋಕಕ್ಕೆ ನನ್ನ ಸ್ಟೇಟಸನ್ನು ತೋರಿಸುವಂಥದ್ದು ಬಹಳ ಮುಖ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಆದರೆ ಮತ್ತಾಯ ಪತ್ರಿಕೆಯಲ್ಲಿ ನಾವು ನೋಡುವುದಾದರೆ ಆತ್ಮದಲ್ಲಿ ಬಡತನ, ಇನ್ನು ಆತ್ಮದಲ್ಲಿ ಬಡತನ ಉಂಟಾ ಅನ್ನುವಂಥದ್ದನ್ನು ನೀನು ಎಚ್ಚರಿಕೆಯಿಂದ ಮನನ ಮಾಡಿಕೊಳ್ಳಬೇಕು. ತಂದೆಯ ಚಿತ್ತದಂತೆ ನಡೆಯುವವರು ಮಾತ್ರ ಆ ರಾಜ್ಯಕ್ಕೆ ಸೇರುವರು ಎಂಬುದು ಸಹ ಇಲ್ಲಿ ಗಮನಿಸ್ತೇವೆ. ಯಾರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂತಂದರೆ ಆತನ ತಂದೆಯ ಚಿತ್ತದಂತೆ ನಡೆಯುವವರು ಮಾತ್ರ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ನಾವು ನಮ್ಮ ಆಲೋಚನೆಗಳಲ್ಲಿ, ನಮ್ಮ ವಿಚಾರಗಳಲ್ಲಿ, ನಮ್ಮ ಕೈಕಾರ್ಯಗಳಲ್ಲಿ ನಡೆದು ಬಿಡ್ತೇವೆ, ನಡೆದು ಬದುಕನ್ನು ಸವಿಸಿಬಿಡ್ತೇವೆ. ಪ್ರಿಯರೇ, ಅದಲ್ಲ. ಕರ್ತನು ಎಷ್ಟೋ ಅದ್ಭುತ ಮಾಡಿದ್ದಾನೆ. ಎಲ್ಲವನ್ನ ಆತನು ಅನುಗೂಡಿಸಿದ್ದಾನೆ. ಕರ್ತನೊಂದಿಗೆ ನಡೆಯಿರಿ. ಪ್ರಿಯ ತಂದೆ ತಾಯಿಗಳೇ, ನಿಮ್ಮೊಂದಿಗೆ ಹೇಳುವುದಿಷ್ಟೇ, ನಿರಂತರ ಕರ್ತನೊಟ್ಟಿಗೆ ಸಂಬಂಧದಿಂದಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಭೂಮಿ ಆಕಾಶದಲ್ಲಿ ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸರ್ವಜ್ಞಾನಿಯೇ, ನಿನಗೆ ಕೋಟಿ ಸ್ತೋತ್ರಪ್ಪ. ದೇವ, ಸಹಾಯ ಮಾಡಪ್ಪ. ಪರಲೋಕದ ಕೆಲಸ ಮಾಡುವುದಕ್ಕೆ ನಮ್ಮನ್ನು ಸಿದ್ಧ ಮಾಡು ದೇವರೇ. ಮಕ್ಕಳಿಗೆ ಅಭಿಷೇಕದ ಕುರಿತು, ಅಭಿಷೇಕವನ್ನು ಯಾಕೆ ಹೊಂದಿಕೊಳ್ಳಬೇಕು ಅನ್ನೋದರ ಕುರಿತು ನೀವು ಮಾತನಾಡಿ ಸ್ವಾಮಿ. ಮಕ್ಕಳನ್ನು ಬಲವಾಗಿ ನಡೆಸಿ ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ.